ಎಲ್ಲರಿಗೂ ನಮಸ್ಕಾರ. ಕೆಪಿಎಸ್ಸಿ, ಐಎಎಸ್ ಈ ಥರದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ರೆ ಕನ್ನಡ ಸಾಹಿತ್ಯದ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ ಅಲ್ವಾ? ಅದ್ರಲ್ಲೂ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಎ.ಕೆ. ರಾಮೇಶ್ವರ ಅನ್ನೋ ಹೆಸರು ಬಹಳ ಇಂಪಾರ್ಟೆಂಟ್. ಬನ್ನಿ, ಇವತ್ತು ಅವರ ಬಗ್ಗೆ ಪರೀಕ್ಷೆಗೆ ಬೇಕಾದ ಪ್ರಮುಖ ಅಂಶಗಳನ್ನ ಸಿಂಪಲ್ಲಾಗಿ ಚುಟುಕಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯಿಂದ ಶುರು ಮಾಡೋಣ. ಒಂದು ಮಾಮೂಲಿ ಬಸ್ ಪ್ರಯಾಣ, ಅದ್ರಲ್ಲಿರೋ ಸುಖ ದುಃಖಗಳು ಇದೆಲ್ಲ ಒಂದು ದೊಡ್ಡ ಸಾಹಿತ್ಯ ಕೃತಿಯಾಗೋಕೆ ಹೇಗೆ ಸಾಧ್ಯ? ಏನಂತೀರಾ? ಇದಕ್ಕಿರೋ ಉತ್ತರವೇ ಎ.ಕೆ. ರಾಮೇಶ್ವರವರ ಬರವಣಿಗೆಯ ಸ್ಪೆಷಾಲಿಟಿ. ಯಾಕಂದ್ರೆ ಅವರು ನಮ್ಮ ದಿನನಿತ್ಯದ ಜೀವನದಲ್ಲೇ ಸಾಹಿತ್ಯಕ್ಕೆ ಬೇಕಾದ ಸ್ಫೂರ್ತಿಯನ್ನ ಹುಡುಕಿಕೊಂಡ್ರು. ಹಾಗಾದ್ರೆ ಯಾರು ಈ ಎ.ಕೆ. ರಾಮೇಶ್ವರ? ಇವರು ಮೂಲತಃ ಮೈಸೂರಿನವರು. ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಒಬ್ಬರು ಅಂತ ಗುರುತಿಸಿಕೊಂಡಿದ್ದಾರೆ. ಮುಖ್ಯವಾಗಿ ಪ್ರಬಂಧ, ಕಥೆ ಮತ್ತು ಮಕ್ಕಳು ಸಾಹಿತ್ಯ ಈ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಒಂದು ವಿಶಿಷ್ಟವಾದ ಛಾಪು ಮೂಡಿಸಿದವರು. ರಾಮೇಶ್ವರ ಅವರನ್ನ ಬೇರೆಲ್ಲ ಲೇಖಕರಿಗಿಂತ ವಿಭಿನ್ನವಾಗಿ ನಿಲ್ಸೋದ್ಯಾವುದು ಗೊತ್ತಾ? ಅದು ಅವರ ಬರವಣಿಗೆಯ ಒಂದು ಸ್ಪೆಷಲ್ ಪ್ರಕಾರ. ಅದೇ ಲಲಿತ ಪ್ರಬಂಧ ಅನ್ನೋ ಕಲೆ. ಈ ಪ್ರಕಾರದಲ್ಲಿ ಅವ್ರದು ಎತ್ತಿದ ಕೈ ಅಂತಾನೆ ಹೇಳ್ಬಹುದು. ಹಾಗಿದ್ರೆ ಏನಿದು ಲಲಿತ ಪ್ರಬಂಧ? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ತುಂಬಾನೇ ಹಗುರವಾದ, ಅಂದ್ರೆ ಲೈಟ್ ಹಾರ್ಟೆಡ್, ಜೊತೆಗೆ ಸ್ವತಃ ಭಾವನಾತ್ಮಕ, ಹಾಸ್ಯಮಯ ಶೈಲಿಲಿರೋ ಒಂದು ಬರವಣಿಗೆ. ಇದರಲ್ಲಿ ಲೇಖಕರು ತಮಗೆ ಆದಂಥ ವೈಯಕ್ತಿಕ ಅನುಭವಗಳನ್ನ, ದಿನನಿತ್ಯ ನಾವು ನೋಡೋ ಘಟನೆಗಳನ್ನೇ ಮುಖ್ಯವಾಗಿ ಇಟ್ಕೊಂಡು ಬರೀತಾರೆ. ಇದು ರಾಮೇಶ್ವರ ಅವರ ಸಿಗ್ನೇಚರ್ ಸ್ಟೈಲ್. ಪರೀಕ್ಷೆ ದೃಷ್ಟಿಯಿಂದ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ರಾಮೇಶ್ವರ ಅವರ ಶೈಲಿಯ ಕೆಲವು ಗುಣಲಕ್ಷಣಗಳನ್ನು ನೋಡೋಣ. ಅವರ ಬರವಣಿಗೆ ಯಾಕೆ ಅಷ್ಟು ವಿಶೇಷ ಅಂತ ಗೊತ್ತಾಗುತ್ತೆ. ಮೊದಲನೇದಾಗಿ ಸರಳ ಭಾಷೆ, ಓದೋರಿಗೆ ಸುಲಭವಾಗಿ ಅರ್ಥ ಆಗತ್ತೆ. ಎರಡನೇದು ಲಲಿತ ಶೈಲಿ, ಅಂದ್ರೆ ಒಂದು ರೀತಿಯ ಕಾವ್ಯಾತ್ಮಕತೆ ಇರುತ್ತೆ. ಮೂರನೇದು ಹಾಸ್ಯ ಮತ್ತು ವಿಡಂಬನೆ, ಇದು ಅವರ ಬರವಣಿಗೆಯ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ನಮ್ಮ ದಿನನಿತ್ಯದ ಸಣ್ಣ ಪುಟ್ಟ ಸಂಗತಿಗಳನ್ನೇ ತಗೊಂಡು ಅದರಲ್ಲೇ ಒಂದು ಸಣ್ಣ ಸಾಮಾಜಿಕ ವಿಮರ್ಶೆಯನ್ನ ನಾಜೂಕಾಗಿ ಸೇರಿಸ್ಬಿಡ್ತಾರೆ. ಇದೇ ಅವರ ಬರವಣಿಗೆಯನ್ನ ಅಷ್ಟು ಯುನೀಕ್ ಆಗಿ ಮಾಡಿರೋದು. ಸರಿ, ಈಗ ಅವರ ಪ್ರಮುಖ ಕೃತಿಗಳು ಮತ್ತು ಸಾಹಿತ್ಯಕ್ಕೆ ಅವರು ಕೊಟ್ಟ ಕೊಡುಗೆಗಳ ಬಗ್ಗೆ ಒಂದು ಚಿಕ್ಕ ನೋಟ ಹರಿಸೋಣ. ಪರೀಕ್ಷೆಯಲ್ಲಿ ಸುಲಭವಾಗಿ ನೆನ್ಪಿಟ್ಕೊಳ್ಳೋಕೆ ಅನುಕೂಲ ಆಗೋ ಹಾಗೆ ಇದನ್ನ ಅರೇಂಜ್ ಮಾಡಲಾಗಿದೆ. ಅವರ ಕೃತಿಗಳನ್ನ ನೋಡಿದ್ರೆ ಮುಖ್ಯವಾಗಿ 2 ವಿಭಾಗಗಳಲ್ಲಿ ನಾವು ಕಾಣಬಹುದು. ಒಂದು ಪ್ರಬಂಧ ಸಂಕಲನಗಳು, ಇನ್ನೊಂದು ಮಕ್ಕಳ ಸಾಹಿತ್ಯ. ಪ್ರಬಂಧ ಸಂಕಲನಗಳಲ್ಲಿ ವ್ಯಾಸರಾಯರ ಪ್ರಬಂಧಗಳು ಮತ್ತೆ ಸಂಸಾರ ಸುಖ ದುಃಖಗಳು ಬಹಳ ಫೇಮಸ್. ಹಾಗೆ ಮಕ್ಕಳಿಗಾಗಿ ಮಕ್ಕಳ ನಾಟಕಗಳು, ಮಕ್ಕಳ ಕಥೆಗಳು ಕೂಡ ಬರೆದಿದ್ದಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಈ ಹೆಸರುಗಳನ್ನ ನೆನ್ಪಿನಲ್ಲಿಟ್ಕೊಳ್ಳೋದು ತುಂಬಾನೇ ಅವಶ್ಯಕ. ಓಕೆ, ಇಲ್ಲಿಯವರೆಗೆ ನೋಡಿದಾಯ್ತು. ಈಗ ಒಂದು ಸಣ್ಣ ಕ್ವಿಕ್ ರಿವಿಷನ್ ಮಾಡೋಣ. ಪರೀಕ್ಷೆಯಲ್ಲಿ ಕೇಳಬಹುದಾದ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಇದರಿಂದ ನಮ್ಮ ತಯಾರಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಲ್ವಾ? ಮೊದಲನೇ ಪ್ರಶ್ನೆ, ಎ.ಕೆ. ರಾಮೇಶ್ವರ ಅವರ ಅತ್ಯಂತ ಪ್ರಮುಖ ಪ್ರಬಂಧ ಸಂಕಲನ ಯಾವುದು? ಸ್ವಲ್ಪ ಯೋಚನೆ ಮಾಡಿ. ನೆನಪಿದೆಯಾ? ಸರಿಯಾದ ಉತ್ತರ ವ್ಯಾಸರಾಯರ ಪ್ರಬಂಧಗಳು. ಇದರ ಜೊತೆ ಸಂಸಾರ ಸುಖ ದುಃಖಗಳು ಕೂಡ ಅಷ್ಟೇ ಮುಖ್ಯವಾದ ಕೃತಿ. ಈ 2 ಟೈಟಲ್ಸ್ ಚೆನ್ನಾಗಿ ನೆನಪಲ್ಲಿರ್ಲಿ. ಸರಿ, ಮುಂದಿನ ಪ್ರಶ್ನೆ, ಎ.ಕೆ. ರಾಮೇಶ್ವರ ಅವರು ಮುಖ್ಯವಾಗಿ ಯಾವ ಸಾಹಿತ್ಯ ಪ್ರಕಾರಗಳಲ್ಲಿ ಬರವಣಿಗೆ ಮಾಡಿದ್ದಾರೆ? ಉತ್ತರ ತುಂಬಾ ಸರಳ. ಪ್ರಬಂಧ, ಕಥೆ ಮತ್ತು ಮಕ್ಕಳ ಸಾಹಿತ್ಯ. ಈ 3 ಪ್ರಕಾರಗಳು ಅವರ ಸಾಹಿತ್ಯದ 3 ಮುಖ್ಯ ಕಂಬಗಳು ಅಂತ ಹೇಳ್ಬಹುದು. ಸರಿ, ಈಗ ನಾವು ಈ ಚರ್ಚೆ ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬರೋಣ. ದಿನನಿತ್ಯದ ಪ್ರಯಾಣ, ಅದರಲ್ಲೂ ಬಸ್ ಪ್ರಯಾಣದ ಅನುಭವಗಳನ್ನೇ ಆಧರಿಸಿ ಅವರು ಬರೆದ ಪ್ರಬಂಧ ಯಾವುದು? ನೆನಪು ಮಾಡ್ಕೊಳ್ಳಿ. ಹೌದು, ಅದರ ಹೆಸರು ಬಸ್ಸು ಪ್ರಯಾಣದ ಸುಖ ದುಃಖಗಳು. ಒಂದು ಸಾಮಾನ್ಯ ಅನುಭವ ಹೇಗೆ ಸಾಹಿತ್ಯವಾಗಿ ಬದಲಾಗಬಹುದು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಹಾಗಾದ್ರೆ ಎ.ಕೆ. ರಾಮೇಶ್ವರ ಅವರ ಮಹತ್ವ ಬರೀ ಅವರ ಕೃತಿಗಳಿಗೆ ಮಾತ್ರ ಸೀಮಿತನಾ? ಖಂಡಿತ ಇಲ್ಲ. ಅದನ್ನು ಮೀರಿ ಅವರ ಸಾಹಿತ್ಯಿಕ ಪರಂಪರೆ ತುಂಬಾನೇ ದೊಡ್ಡದು. ಅದೇ ಅವರನ್ನ ವಿಶಿಷ್ಟ ಸ್ಥಾನದಲ್ಲಿ ನಿಲ್ಲಿಸೋದು. ಅದೇನದು ಸರಳತೆಯ ಪರಂಪರೆ ಅಂತ? ಈಗ ನೋಡೋಣ. ಈ ಒಂದು ವಾಕ್ಯ ಅವರ ಇಡೀ ಸಾಹಿತ್ಯದ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಸಾಮಾನ್ಯದಲ್ಲಿ ಅಸಾಮಾನ್ಯವನ್ನು ತೋರಿಸಿದ ಸಾಹಿತಿ. ನೋಡಿ, ರಮೇಶ್ವರವರ ನಿಜವಾದ ಜೀನಿಯಸ್ ಇದ್ದಿದ್ದು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ವಿಷಯಗಳನ್ನ ಬರೆಯೋದ್ರಲ್ಲ, ಬದಲಾಗಿ ನಮ್ಮ ಕಣ್ಣು ಮುಂದೆ ಪ್ರತಿದಿನ ನಡೆಯೋ ಸಾಮಾನ್ಯ ಸಂಗತಿಗಳಿಗೆ ಒಂದು ವಿಶೇಷ ಅರ್ಥ ಕೊಡೋದ್ರಲ್ಲಿ. ಓದುವಾಗ ಮನೋರಂಜನೆ ಕೊಡ್ತಾ ಅದರ ಜೊತೆಗೆ ನಮ್ಮನ್ನ ಸೂಕ್ಷ್ಮವಾಗಿ ಯೋಚನೆ ಮಾಡೋ ಹಾಗೆ ಮಾಡೋ ಶಕ್ತಿ ಅವರ ಬರವಣಿಗೆಗಿತ್ತು. ಇದೇ ಅವರನ್ನ ಕನ್ನಡ ಸಾಹಿತ್ಯದಲ್ಲಿ ಸ್ಪೆಷಲ್ ಆಗಿ ಮಾಡಿರೋದು.
ಪರೀಕ್ಷೆಗಳಲ್ಲಿ ವಿವರಣಾತ್ಮಕ ಉತ್ತರ ಬರೆಯುವಾಗ ಈ ದೃಷ್ಟಿಕೋನವನ್ನ ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಹೆಚ್ಚಿನ ಅಂಕ ಗಳಿಸಬಹುದು.